ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಡಿವೈನ್ ಮೆಸೇಜ್ ಬೈ ಅಂಕಿತಾ. ನಾನು ಅಂಕಿತಾ. ಇವತ್ತಿನ ನಮ್ಮ ವಿಡಿಯೋ ಟಾಪಿಕ್ ಬಂದು ಅವ್ರಿಗೆ ನಿಮ್ಮಿಂದ ಏನು ನಿರೀಕ್ಷೆ ಇದೆ, ಅಥವಾ ಏನು ಅವ್ರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ, ಅಥವಾ ನಿಮ್ಮಿಂದ ಅವರಿಗೆ ಏನು ಬೇಕು ಅನ್ನೋದು ಇವತ್ತಿನ ನಮ್ಮ ಟಾಪಿಕ್ಕು ಆಗಿರುತ್ತೆ. ಸೊ ಆ್ಯಸ್ ಇಟ್ ಈಸ್ ಆ್ಯಸ್ ಯೂಶಲ್ 3 ಫೈಲ್ಗಳನ್ನ ನಾನು ನಿಮಗೆ ಇಲ್ಲಿ ಕೊಡ್ತಾ ಇದ್ದೀನಿ. ಫೈಲ್ 1, ಫೈಲ್ 2 ಆ್ಯಂಡ್ ಫೈಲ್ 3. ಸೊ ನೀವು ನಿಮ್ಮ ಕರೆಂಟ್ ಸಿಚುಯೇಷನ್ನ ನೆನ್ಪು ಮಾಡಿಕೊಂಡು ಹಾಗೆ ನೆನೆಸ್ಕೊಂಡು ಈ 3ರಲ್ಲಿ ಯಾವುದಾದ್ರೂ ಒಂದು ಫೈಲನ್ನು ನೀವು ಚೂಸ್ ಮಾಡ್ಕೊಳ್ಬಹುದು. ನೀವು ನಿಮ್ಮ ಫೈಲನ್ನ ಚೂಸ್ ಮಾಡ್ಕೊಳ್ಳಿ. ನಾನು ನಿಮಗೆ ರೀಡಿಂಗ್ನ ಈಗ ಸ್ಟಾರ್ಟ್ ಮಾಡ್ತೀನಿ. ಯಾರು ಈ ಒಂದು ಬ್ಯೂಟಿಫುಲ್ ಸ್ಟೋನನ್ನು ಚೂಸ್ ಮಾಡಿದ್ದಾರೆ ಅಥವಾ ಫೈಲ್ 1ಅನ್ನು ಚೂಸ್ ಮಾಡ್ಕೊಂಡಿದ್ದಾರೆ, ಬನ್ನಿ ನೋಡೋಣ ಅವರ ವ್ಯಕ್ತಿ ಅವರಿಂದ ಏನು ನಿರೀಕ್ಷೆ ಮಾಡ್ತಾ ಇದ್ದಾರೆ, ಅಥವಾ ಇವರಿಂದ ಅವ್ರಿಗೆ ಏನು ಬೇಕಾಗಿದೆ ಅಂತ ನೋಡೋಣ. ಸೊ ಆ್ಯಸ್ ಇಟ್ ಈಸ್ ನಾನು ಬೇಸ್ಡ್ ಆನ್ ದ ಸಿಚುಯೇಷನ್ಸು ಪೊಸಿಷನ್ಸಲ್ಲಿ ಕಾರ್ಡನ್ನ ತೆಗೆದಿಟ್ಟಿದ್ದೀನಿ. ಸೊ ಇಲ್ಲಿ ನಾನು ಕೇಳಿದೆ ಅವ್ರಿಗೆ ಕರೆಂಟ್ ಸಿಚುಯೇಷನ್ ಹೇಗಿದೆ ಈ ಒಂದು ಕನೆಕ್ಷನ್ದು ಅಂತ ಕೇಳಿದೆ. ಸೊ ಕರೆಂಟು ನೀವು ಯಾವ ಒಂದು ವ್ಯಕ್ತಿ ಬಗ್ಗೆ ಥಿಂಕ್ ಮಾಡಿಕೊಂಡು ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಆ ವ್ಯಕ್ತಿ ಒಂದು ರೀತಿಯಲ್ಲಿ ಪಾಸ್ಟ್ ಸ್ವೀಟ್ ಮೆಮೊರೀಸಲ್ಲಿ ಮುಳುಗೋಗಿದ್ದಾರೆ. ಸೊ ಈ ಥರ ಇದ್ವಿ ನಾವು, ಹೀಗಾಯಿತು, ಈ ಥರ ಚೆನ್ನಾಗಿದ್ವಿ, ಇದೊಂಥರ ಒಳ್ಳೆ ಎನರ್ಜಿ. ಪಾಸ್ಟಲ್ಲಿ ತುಂಬ ಖುಷಿಯಾಗಿದ್ದನ್ನು ನೆನೆಸ್ಕೊಳ್ತಾ ಸಮ್ಟೈಮ್ಸ್ ಇದು ಪಾಸ್ಟಲ್ಲಿ ಸ್ಟಕ್ ಆಗಿರೋದನ್ನ ತೋರಿಸಿದೆ. ಬಟ್ ಇಲ್ಲೇನು ನನಗೆ ನೆಗೆಟಿವ್ ಅಂತೇನು ಅನ್ನಿಸ್ತಾ ಇಲ್ಲ. ಒಂದು ರೀತಿ ಕರೆಂಟ್ ಎನರ್ಜಿ ಹೆಂಗಿದೆ, ಮೇ ಬಿ ನೀವಿಬ್ಬರೂ ಕೂಡ ಇರ್ಬೋದು. ಸೊ ಇಬ್ಬರು ಕೂಡ ನಾವು ಈ ಥರ ಬೆಳೆದು ಬಂದ್ವಿ, ಈ ಥರ ಇತ್ತು ನಮ್ಮ ಸಿಚುಯೇಷನ್ಸು, ಆವಾಗಲೇ ತುಂಬ ಚೆನ್ನಾಗಿತ್ತು, ಈ ಥರ ಒಂದು ಎನರ್ಜಿನಲ್ಲಿ ಈ ಒಂದು ಕನೆಕ್ಷನ್ನು ಕರೆಂಟ್ಲಿ ಇರುವಂಥದ್ದು. ಸೊ ಅದ್ರ ಜೊತೆಯಲ್ಲಿ ನಾನು ಅವರ ಒಂದು ಹಿಡನ್ ಫೀಲಿಂಗ್ಸ್ ಏನು ಅಂತ ಕೇಳಿದೆ. ಸೊ ಹಿಡನ್ ಫೀಲಿಂಗ್ಸ್ ಅಥವಾ ಅವರು ಎಕ್ಸ್ಪ್ರೆಸ್ ಮಾಡಿದಿರೋ ಫೀಲಿಂಗ್ಸ್ ಏನು ಅಂತ ಕೇಳಿದೆ ನಿಮ್ಮ ಬಗ್ಗೆ. ಅವ್ರು ನಿಮ್ಮನ್ನು ನೆನೆಸ್ಕೊಂಡು ತುಂಬ ಖುಷಿ ಪಡ್ತಾರೆ. ಅವರು ಒಂಥರ ನೀವಂದರೆ ಒಂದು ರೀತಿ ಬ್ರೈಟ್ನೆಸ್ ಅವರಿಗೆ. ನೀವಂದರೆ ಅವ್ರಿಗೆ ಒಂಥರ ಹೇಳ್ತಾರಲ್ಲ, ಕತ್ಲಲ್ಲಿದ್ದಾಗ ಸಡನ್ನಾಗಿ ಒಂದು ಬೆಳಕು ಬಂದರೆ ಯಾವ ರೀತಿ ಫೀಲ್ ಆಗುತ್ತೆ. ಸೊ ಆ ರೀತಿಯಾದಂಥ ಒಂದು ಖುಷಿಯಾದಂಥ ಒಂದು ಎನರ್ಜಿ ಅವ್ರಿಗೆ ನಿಮ್ಮ ಮೇಲೆ ಇದೆ. ಆ ಒಂದು ಫೀಲಿಂಗ್ಸು ನಿಮ್ಮ ಮೇಲೆ ಇದೆ, ಆದರೆ ಅದನ್ನು ಅವ್ರು ನಿಮ್ಮ ಹತ್ರ ತೋರಿಸ್ಕೊಳ್ಳೋದಿಲ್ಲ. ಸೊ ಇದು ಅವರ ಒಂದು ಹಿಡಿಂಗ್ ಫೀಲಿಂಗ್ಸು. ಓಕೆ. ಸೊ ಹಾಗಾದರೆ ಅವ್ರಿಗೆ ನಿಮ್ಮಿಂದ ಏನು ಬೇಕು ಅಂತ ಕೇಳಿದೆ. ಸೊ ತುಂಬ ಬ್ಯೂಟಿಫುಲ್ಲಾಗಿರೋ ಕಾರ್ಡ್ ಬಂದಿದೆ. ಅಕಸ್ಮಾತಾಗಿ ಈ ಒಂದು ರೀಡಿಂಗ್ನ ನೋಡ್ತಾ ಇರೋವಂಥವ್ರು ಕಪಲ್ ಆಗಿದ್ದರೆ, ಒಂದು ವೇಳೆ ಹೆಂಡತಿ ಆಗಿದ್ದರೆ ಗಂಡನ ನೆನೆಸ್ಕೊಂಡು ಕೇಳ್ತಾಯಿದ್ರೆ, ಅಥವಾ ಗಂಡ ಆಗಿದ್ದರೆ ಹೆಂಡತಿ ನೆನೆಸ್ಕೊಂಡು ಕೇಳ್ತಾಯಿದ್ರೆ, ನಿಮ್ಮ ಪಾರ್ಟ್ನರಿಂದ ಒಂದು ಮಗುವಿನ ಎಕ್ಸ್ಪೆಕ್ಟೇಷನ್ಸು ಇರ್ಬೋದು. ಸೊ ಅಥವಾ ಕೆಲವರು ಹೆಣ್ಮಕ್ಳಾಗಿದ್ದರೆ ತಾಯ್ತನದ ಬಯಕೆನ ಎಕ್ಸ್ಪ್ರೆಸ್ ಮಾಡ್ತಾ ಇರ್ಬೋದು. ಸೊ ಹಸ್ಬೆಂಡ್ ಹತ್ರ ಹೇಳಿ ಬೇಗ ಒಂದು ಮಗು ಮಾಡ್ಕೋಬೇಕು ಅಂತನೋ, ಅಥವಾ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗೋದಕ್ಕೆ ಒಂದು ಮಗು ಬೇಕು ಅನ್ನುವಂಥ ಒಂದು ಎಕ್ಸ್ಪೆಕ್ಟೇಷನ್ಸ್ ಇರ್ಬೋದು. ಅಥವಾ ಒಂದು ವೇಳೆ ಲೇಡೀಸ್ ನೋಡ್ತಾ ಇದ್ದರೆ ಅವರ ಹಸ್ಬೆಂಡ್ ಹತ್ರ ಇದ್ರ ಬಗ್ಗೆ ಮಾತಾಡಬೇಕು ಅನ್ನೋವಂಥದ್ದು ನಿರೀಕ್ಷೆ, ಒಂದು ಮಗು ಮಾಡ್ಕೋಬೇಕು ಅಂತ ಇದ್ದರೆ ಆ ಪಾರ್ಟ್ನರ್ ಆಗಲಿ ನೀವಾಗಲಿ ಅವರಾಗಲಿ, ಸೊ ಇಬ್ಬರಿಗಿರುವಂಥದ್ದು. ಒಂದು ವೇಳೆ ನೀವು ಕಪಲ್ ಅಲ್ಲ, ನೀವು ಒಂದು ಕನೆಕ್ಷನಲ್ಲಿದ್ದೀರಾ ಅಂತಂದರೆ, ರಿಲೇಷನ್ಶಿಪ್ಪಲ್ಲೋ ಅಥವಾ ಫ್ರೆಂಡ್ಶಿಪ್ಪಲ್ಲೋ ನೀವು ಇದ್ದೀರಾ ಅಂತಂದರೆ, ಈ ಒಂದು ವ್ಯಕ್ತಿಗೆ ನಿಮ್ಮಿಂದ ಅವರು ನಿಮ್ಮನ್ನು ಒಂಥರ ತುಂಬ ನರ್ಚರಿಂಗ್ ನೇಚರ್ ಇರುವಂಥ ಒಂದು ಪರ್ಸನ್ ಅಂತ ಅಂದ್ಕೊಳ್ತಾರೆ. ಇದು ಹೆಣ್ಮಕ್ಳಿಗೆ ಅಷ್ಟೇ ಅಂತಲ್ಲ, ಕೆಲವೊಮ್ಮೆ ನಾವು ನೋಡಿರ್ಬೋದು ಗಂಡು ಮಕ್ಕಳು ಕೂಡ ತುಂಬ ಸಾಫ್ಟಾಗಿ ಟ್ರೀಟ್ ಮಾಡ್ತಾರೆ ಹೆಣ್ಮಕ್ಳನ್ನ. ಅವರ ಗರ್ಲ್ ಫ್ರೆಂಡ್ಸ್ನ ಇರ್ಬೋದು ಅಥವಾ ಅವರ ಫ್ರೆಂಡ್ಸ್ನ ಇರ್ಬೋದು, ತುಂಬ ಸಾಫ್ಟಾಗಿ ಅವ್ರನ್ನ ಟ್ರೀಟ್ ಮಾಡ್ತಾರೆ. ಸೊ ಆ ಥರ ಒಂದು ಎನರ್ಜಿ ಇದು. ಅಂದರೆ ನಿಮ್ಮಿಂದ ಅವ್ರು ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ ತುಂಬ ಪ್ರೀತಿ, ಒಂದು ಸಾಫ್ಟ್ನೆಸ್ಸು, ಒಂದು ನರ್ಚರ್ ಮಾಡುವಂಥದ್ದು, ಒಂದು ಏನು ಹೇಳ್ತೀವಿ ನಾವು, ಒಂದು ರೀತಿ ಹಾರೈಕೆ ಮಾಡುವಂಥದ್ದು, ಪ್ರೀತಿಯಿಂದ ನೋಡ್ಕೊಳ್ಳುವಂಥದ್ದು, ಆ ಒಂದು ಎನರ್ಜಿಯನ್ನು ಅವರು ನಿಮ್ಮಿಂದ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ. ನಿಮ್ಮಿಂದ ಅವರು ಇದು ಬೇಕು ನನಗೆ ನಿನ್ನ ಕಡೆಯಿಂದ ಅಂತ. ಬಿಕಾಸ್ ಈ ಒಂದು ಎನರ್ಜಿ ಅವ್ರು ನಿಮ್ಮನ್ನು ಕೇಳಬೇಕು ಅಂತಂದರೂ ಕೂಡ ಇದೇನು ಸುಮ್ಮನೆ ಖಂಡಿತವಾಗ್ಲೂ ಆಗಿರೋದಿಲ್ಲ. ಯಾಕೆಂದರೆ ನೀವು ಆ ರೀತಿಯಾದಂಥ ವ್ಯಕ್ತಿ ಆಗಿದ್ದರೆ ಮಾತ್ರ ಅವರು ಕೇಳೋದಕ್ಕೆ ಸಾಧ್ಯ. ಸೊ ಅದೇ ರೀತಿಯಲ್ಲಿ ನಾವು ಕರೆಂಟ್ ಎನರ್ಜಿ ಆಫ್ ದಿಸ್ ಕನೆಕ್ಷನ್ ಅಂತ ಬಂದಾಗಲೂ ಕೂಡ ನೀವು ಇಲ್ಲಿ ನೋಡಿರ್ಬೋದು, ಇಬ್ಬರು ಒಂದು ಎಮೋಷ್ನಲಿ ಕನೆಕ್ಟ್ ಆಗಿರುವಂಥದ್ದು, ಎಷ್ಟು ಪ್ರೀತಿಯಿಂದ ಇಲ್ಲಿರೋದನ್ನ ನಾವು ನೋಡ್ತೀವಿ. ಸೊ ಹಾಗಾಗಿನೇ ನೀವು ಆ ರೀತಿಯಾದಂಥ ಒಂದು ವ್ಯಕ್ತಿ ಆಗಿರೋದ್ರಿಂದನೇ ಸೊ ಈ ರೀತಿಯಾದಂಥ ಒಂದು ನಿರೀಕ್ಷೆ ನಿಮ್ಮ ವಿಷಯದಲ್ಲಿ ಅವರಿಗೆ ಇರುವಂಥದ್ದು. ಸೊ
ಈ ಒಂದು ವಿಷಯದಲ್ಲಿ ನಿಮಗೆ ಅಡ್ವೈಸ್ ಏನು ಅಂತ ನಾನು ಕೇಳಿದೆ. ಸ್ವಲ್ಪ ಫಾರ್ ಸೈಟೆಡ್ ಆಗಿ ಥಿಂಕ್ ಮಾಡಿ ಒಂದು ವ್ಯಕ್ತಿ ಬಗ್ಗೆ, ಈ ವ್ಯಕ್ತಿ ಒಳ್ಳೆಯವರಾಗಿದ್ದಾರೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲಿ ಕಾರ್ಡ್ಸ್ ಯಾವುದು ನೆಗೆಟಿವ್ ಆಗಿ ಏನೂ ಹೇಳ್ತಾ ಇಲ್ಲ. ಈ ಸಂಬಂಧವನ್ನು ನೀವು ಮುಂದಕ್ಕೆ ತೊಗೊಂಡು ಹೋಗ್ಬೋದು, ನಿಮಗಿದು ಕಂಫರ್ಟಬಲ್ ಅಂತ ಅನಿಸಿದ್ರೆ. ಸೊ ಅಕಾರ್ಡಿಂಗ್ ಟು ಮೀ ಎಲ್ಲ ಪಾಸಿಟಿವ್ನೆಸ್ ಈ ಕಾರ್ಡಲ್ಲಿ ಕಾಣ್ತಾ ಇದೆ. ಸದ್ಯಕ್ಕಂತೂ ನನಗೆ ಯಾವುದೇ ನೆಗೆಟಿವ್ ಎನರ್ಜಿ ಕಾಣ್ತಾ ಇಲ್ಲ. ಈ ನನ್ನ ಒಂದು ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ವಿಡಿಯೋನ, ಆ್ಯಂಡ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಸೊ ನೋಡಿ, ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ನಾನು ನೆಕ್ಸ್ಟು ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ಅದು ಸಿಗೋದಿಲ್ಲ. ಸೊ ಅದೇ ಇಂಟೆನ್ಷನ್, ಮತ್ತೇನು ಬೇರೆ ಏನೂ ಇಲ್ಲ. ಸೊ ಕಮೆಂಟ್ ಮಾಡಿ ತಿಳಿಸಿ ನಿಮ್ಗೆ ಏನು ಅನ್ನಿಸ್ತು ಅಂತ. ಓಕೆ, ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಬನ್ನಿ, ನಮ್ಮ ಪೈಲ್ 2 ಅಥವಾ ಈ ಒಂದು ಸ್ಟೋನನ್ನು ಯಾರು ಚೂಸ್ ಮಾಡಿದ್ದಾರೆ ಅಥವಾ ಪೈಲ್ 2ನ ಯಾರು ಚೂಸ್ ಮಾಡಿದ್ದಾರೆ ನೋಡೋಣ. ಅವರ ಒಂದು ವ್ಯಕ್ತಿಗೆ ಇವರಿಂದ ಏನು ನಿರೀಕ್ಷೆ ಇದೆ ಅಂತ ನಾವು ನೋಡೋಣ. ಓಕೆ, ಆ್ಯಕ್ಚುಲಿ ನನಗೆ ಈ ಕಾರ್ಡ್ ನೋಡ್ತಾ ಇದ್ದರೆ ಏನು ಚಾನಲೈಸ್ ಆಗ್ತಾ ಇದೆ ಅಂದರೆ ಇದೊಂದು ಲವ್ ಕನೆಕ್ಷನ್ ಅಂತ ಅನ್ನಿಸ್ತಾ ಇದೆ. ಥರ್ಡ್ ಪಾರ್ಟಿ ಸಿಚುಯೇಷನ್ ಕೂಡ ನನಗಿಲ್ಲಿ ಕಾಣ್ತಾ ಇರುವಂಥದ್ದು. ಈ ಪ್ರಾಬಬ್ಲಿ ನೀವು ಕರೆಂಟ್ ಎನರ್ಜಿ ಏನು ಅಂತ ನಾನು ಚೆಕ್ ಮಾಡಿದ್ದಕ್ಕೆ ಹರ್ಟ್ ಆಗಿದ್ದೀರಾ. ಪ್ರಾಬಬ್ಲಿ ಇಬ್ಬರಲ್ಲೊಬ್ಬರಿಗೆ ತುಂಬ ನೋವಾಗಿದೆ, ಹಾರ್ಟ್ ಬ್ರೇಕ್ ಆಗಿದೆ. ಥರ್ಡ್ ಪಾರ್ಟಿ ಕನೆಕ್ಷನ್ನು ಕ್ಲಿಯರಾಗಿ ಇಲ್ಲಿ ಕಾಣ್ತಾ ಇರುವಂಥದ್ದು. ಸೊ ಇಬ್ಬರಲ್ಲಿ ಒಬ್ಬರು ಮೋಸ ಮಾಡಿರುವಂಥದ್ದು, ಬೆಟ್ರೆ ಮಾಡೋದು ಅಂತ ಹೇಳ್ತಾರಲ್ಲ, ಚೀಟಿಂಗ್ ಮಾಡುವಂಥದ್ದು. ಸೊ ಇಬ್ಬರಲ್ಲೊಬ್ಬರು ಮೋಸ ಮಾಡಿರುವಂಥದ್ದು. ಅದರಿಂದ ಇನ್ನೊಬ್ಬ ಪಾರ್ಟ್ನರ್ ತುಂಬ ನೋವನ್ನು ಅನುಭವಿಸ್ತಾ ಇರೋದನ್ನ ನಾನಿಲ್ಲಿ ಕ್ಲಿಯರಾಗಿ ನೋಡ್ತಾ ಇದ್ದೀನಿ. ಇದು ಕರೆಂಟ್ ಎನರ್ಜಿ. ಸಾರಿ ಪಾಪ, ಯಾರು ಇಷ್ಟು ನೋವನ್ನು ಅನುಭವಿಸ್ತಾ ಇದ್ದೀರಾ, ಖಂಡಿತ ದುಃಖ ಪಡಬೇಡಿ. ಎಲ್ರಿಗೂ ಒಂದು ಒಳ್ಳೆ ಟೈಮ್ ಬಂದೇ ಬರುತ್ತೆ. ಓನ್ಲಿ ರೈಟ್ ಒನ್ ವಿಲ್ ಸ್ಟೇಸ್ ಇನ್ ಯುವರ್ ಲೈಫು, ಅದನ್ನು ಟ್ರಸ್ಟ್ ಮಾಡಿ. ನೆಕ್ಸ್ಟು ಅವರ ಒಂದು ಹಿಡನ್ ಫೀಲಿಂಗ್ಸ್ ಏನಿತ್ತು ನಿಮ್ಮ ಬಗ್ಗೆ ಅಂತ ನಾನು ಕೇಳಿದೆ. ಸೊ ಹಿಡನ್ ಫೀಲಿಂಗ್ಸ್ ಅಂತಂದರೆ ಐ ಥಿಂಕ್ ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ಮೋಸ್ಟ್ಲಿ ನೀವೇ ಹರ್ಟ್ ಆಗಿದ್ದೀರಾ ಅನಿಸುತ್ತೆ. ನೀವೇ ಹರ್ಟ್ ಆಗಿದ್ದೀರಾ. ಈ ಒಂದು ಕನೆಕ್ಷನಲ್ಲಿ ಹಿಡನ್ ಫೀಲಿಂಗ್ಸ್ ಏನಿತ್ತು ಅಂತ ಕೇಳಿದ್ರೆ ಐದರ್ ನೀವು ಅಥವಾ ಅವರು, ಅಂದರೆ ಯಾರು ಮೋಸಕ್ಕೆ ಒಳಗಾಗಿದ್ದಾರೆ ಅವರ ಒಂದು ಹಿಡನ್ ಫೀಲಿಂಗ್ಸ್ನ ಇಲ್ಲಿ ತೋರಿಸ್ತಾ ಇರುವಂಥದ್ದು. ಟ್ರ್ಯಾಪ್ ಆಗಿಬಿಟ್ಟಿದ್ದೀರಾ ನೀವು ಒಂದು ರೀತಿಯಲ್ಲಿ, ಆ ಒಂದು ಕನೆಕ್ಷನಲ್ಲಿ ಟ್ರ್ಯಾಪ್ ಆಗಿಬಿಟ್ಟಿದ್ದೀರಾ. ಆ ಪಾಸ್ಟಿಂದ ನಿಮ್ಗೆ ಆಚೆ ಬರೋದಕ್ಕೆ ಆಗ್ತಾಯಿಲ್ಲ. ತುಂಬಾ ಈ ಒಂದು ಎನರ್ಜಿಯಿಂದ ನಿಮ್ಗೆ ಆಚೆ ಬರೋಕ್ಕಾಗ್ತಾಯಿಲ್ಲ. ಇದು ನಿಮ್ಮ ಮನದಾಳದಲ್ಲಿ ಇರುವಂಥ ಒಂದು ರಹಸ್ಯ. ಮೋಸ್ಟ್ಲಿ ಇದು ನೀವೇ ಅಂತ ಅನ್ನಿಸ್ತಾ ಇದೆ. ಅದು ಆ ವ್ಯಕ್ತಿಯ ಒಂದು ಹಿಡನ್ ಫೀಲಿಂಗ್ಸ್ಗಿನ ನಿಮ್ಮ ಹಿಡನ್ ಫೀಲಿಂಗ್ಸ್ನೇ ತೋರಿಸ್ತಾ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ, ಗೊತ್ತಿಲ್ಲ. ಆದರೆ ಮೇ ಬಿ ನಿಮ್ಮಿಂದ, ನೀವು ರೀಡಿಂಗ್ ನೋಡ್ತಾ ಇದ್ದರೆ ನೀವೇ ಆ ಒಂದು ವ್ಯಕ್ತಿಗೆ ಮೋಸ ಕೂಡ ಮಾಡಿದರೆ ನಿಮ್ಮ ಒಂದು ಹಿಡನ್ ಫೀಲಿಂಗ್ಸ್ ಕೂಡ ಈ ರೀತಿಯಾಗಿ ಆಗಿರ್ಬೋದು. ಅಂತಂದರೆ ಅವರು ನೋವು ಮಾಡಾದ್ಮೇಲೆ ನೀವು ಅವರಿಂದ ಆಚೆ ಬರೋದಕ್ಕಾಗ್ತಾಯಿಲ್ಲ. ಒಂದು ರೀತಿ ಅವರ ಒಂದು ಗುಂಗಲ್ಲಿ ನೀವು ಕೂಡ ಟ್ರ್ಯಾಪ್ ಆಗಿಬಿಟ್ಟಿದ್ದೀರ ಅಂತ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾದರೆ ಅವ್ರಿಗೆ ನಿಮ್ಮಿಂದ ಏನು ಬೇಕಿತ್ತು, ನಿಮ್ಮ ನಿರೀಕ್ಷೆ ಏನು ಅಂತಂದರೆ, ಅವರು ನಿಮ್ಮಿಂದ ಸ್ಟೆಬಿಲಿಟಿಯನ್ನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಲಾಂಗ್ ಟರ್ಮ್ ಕನೆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು, ರೆಸ್ಪೆಕ್ಟನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು. ಆಮೇಲೆ ತುಂಬ ಡಿಗ್ನಿಫೈಡ್ ಪರ್ಸನ್ ಅಂತ ಅನಿಸುತ್ತೆ ಇವರು, ಯಾರು ನಿಮ್ಮ ಪಾರ್ಟ್ನರು. ಸೊ ಅವರು ನಿಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದಾರೆ ಅಂತ ಕೇಳಿದ್ದಕ್ಕೆ ಲಾಂಗ್ ಟರ್ಮ್ ಸ್ಟೆಬಿಲಿಟಿ, ಮತ್ತು ಅವ್ರಿಗೊಂದು ರೀತಿಯಲ್ಲಿ ಲೈಫಲ್ಲಿ ದುಡ್ಡು ಕಾಸು ಚೆನ್ನಾಗಿ ದುಡಿಬೇಕು, ನಾನು ಫಿನಾನ್ಷಿಯಲ್ ಇಂಡಿಪೆಂಡೆಂಟ್ ಆಗಬೇಕು ಅನ್ನೋದು ಗಾಢವಾಗಿತ್ತು. ಮೇ ಬಿ ಇನ್ನೊಂದು ಸಿಚುಯೇಷನಲ್ಲಿ ಅವರು ನಿಮ್ಮ ಬಗ್ಗೆ ಯೋಚನೆ ಮಾಡೋದಕ್ಕಿಂತ ಹೆಚ್ಚಾಗಿ ಹಣದ ಬಗ್ಗೆ ಯೋಚನೆ ಮಾಡ್ತಾರಂತ ಕೂಡ ನನಗೆ ಅನಿಸುತ್ತೆ. ಮತ್ತು ಈ ಪರ್ಸನ್ ಮೆಚ್ಯೂರ್ಡ್ ಇದ್ದಾರೆ, ಏನು ದಡ್ರು ಏನಲ್ಲ, ಅಥವಾ ಏನು ಸಣ್ಣ ಹುಡುಗನೂ ಅಲ್ಲ. 24-25 ವಯಸ್ಸಿನ ಲೆಸರ್ ದೆನ್ ದಟ್ ಹುಡುಗ ಏನೋ ಅಂತ ಅನ್ನಿಸ್ತಾ ಇಲ್ಲ. ಮೆಚ್ಯೂರ್ಡ್ ಇದ್ದಾರೆ, ಅವ್ರಿಗೆಲ್ಲದ್ರ ಬಗ್ಗೆ ಕ್ಲಾರಿಟಿ ಇದೆ. ಬಟ್ ಅವ್ರು ನಿಮ್ಮ ಬಗ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ರು ಅಂತಂದರೆ ಲಾಂಗ್ ಟರ್ಮ್ ನಿಮ್ಮ ಜೊತೆ ಕಳಿಬೇಕು ಅನ್ನೋದು ನಿಮ್ಮಿಂದ ಅವ್ರಿಗೆ ಬೇಕಾಗಿದ್ದಂಥದ್ದು. ಅಥವಾ ಇನ್ನೂ ಕೆಲವು ಕನೆಕ್ಷನ್ಗಳಲ್ಲಿ ಏನಾಗುತ್ತೆ ಅಂತಂದರೆ, ಒಂದು ಪಾರ್ಟ್ನರ್ ಇನ್ನೊಂದು ಪಾರ್ಟ್ನರ್ನ ಹಣಕ್ಕೋಸ್ಕರ ಉಪಯೋಗಿಸ್ಕೊಳ್ಳೋವಂಥದ್ದು. ಅಂದರೆ ಆಗಾಗ ಅವ್ರ ಹತ್ರ ದುಡ್ಡು ಕೇಳಿ ಬಳಸ್ಕೊಳ್ಳೋವಂಥದ್ದು. ಸೊ ಮೇ ಬಿ ಅವರು ನಿಮ್ಮಿಂದ ಹಣನ ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದಿರ್ಬೋದು. ಸೊ ಅದನ್ನು ಇದು ಕಾರ್ಡು ತೋರಿಸ್ತಾ ಇರ್ಬೋದು ಅಂತ ನನಗೆ ಅನಿಸುತ್ತೆ. ಸೊ ಓವರಾಲಾಗಿ ನಿಮಗೆ ಅಡ್ವೈಸ್ ಏನು ಅಂತ ಕೇಳಿದೆ ಈ ಒಂದು ವ್ಯಕ್ತಿ ವಿಷಯದಲ್ಲಿ.
ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರಿ ನೀವು. ನೋಡಿ ಈ ಕಾರ್ಡ್ಸ್ ಎಷ್ಟು ಕ್ಲಿಯರಾಗಿ ಬಂದಿದೆ. ಕರೆಂಟ್ ಎನರ್ಜಿ ಪ್ಲಸ್ ಇದು ನಿಮ್ಗೆ ಬಂದರೆ ಅಡ್ವೈಸ್ನ ನೋಡಿ. ಕರೆಂಟ್ ಎನರ್ಜಿನಲ್ಲಿ ಆ ಪರ್ಸನ್ನು ತುಂಬ ನೋವಲ್ಲಿದ್ದಾರೆ, ಅವ್ರಿಗೆ ಎಮೋಷನ್ಸ್ ಕಂಟ್ರೋಲ್ ಆಗ್ತಾಯಿಲ್ಲ. ಅಡ್ವೈಸಲ್ಲಿ ನಾವು ನೋಡ್ತಾ ಹೋದರೆ ನಿಮ್ಮ ಒಂದು ಎಮೋಷನ್ಸ್ನ ಕಂಟ್ರೋಲ್ ಕೀ ನಿಮ್ಮ ಕೈಯಲ್ಲೇ ಇದೆ. ನೀವು ಕಂಟ್ರೋಲ್ಡಾಗಿ ಇರಿ, ಎಮೋಷ್ನಲಿ ಬ್ಯಾಲೆನ್ಸ್ಡ್ ಆಗಿರಿ, ನೀವು ಎಮೋಷ್ನಲಿ ವೀಕ್ ಆಗಬೇಡಿ ಅಂತ ಕಾರ್ಡು ನಿಮಗೆ ಹೇಳ್ತಾ ಇರುವಂಥದ್ದು. ಸೊ ಬಿಯಾಂಡ್ ದಿಸ್ ಕಾರ್ಡು ನಾನು ನಿಮ್ಗೆ ಏನು ಹೇಳ್ತೀನಿ ಅಂತಂದರೆ, ಯಾವುದು ನಿಮಗೆ ಸಲ್ಲಬೇಕೋ ಅದೇ ನಿಮಗೆ ಸಲ್ಲುತ್ತೆ. ನಿಮಗೆ ರೈಟ್ ಅಲ್ಲದೆ ಇರೋದು ನಿಮ್ಮ ಹತ್ರ ಇದ್ದರೂ ಕೂಡ ನಿಮಗೆ ಪ್ರಯೋಜನ ಇಲ್ಲ. ಹಾಗಾಗಿ ಬೇಜಾರು ಮಾಡ್ಕೊಳ್ಳೋದ್ರಲ್ಲಿ ಏನೂ ಅರ್ಥ ಇಲ್ಲ. ಮೂವ್ ಆನ್ ಆಗಿ ಅಷ್ಟೇ. ಅಥವಾ ಇದನ್ನ ನಾನು ಸರಿಪಡಿಸ್ಬೋದಾ ಅಂತ ಕೂಡ ನೀವು ನೋಡ್ಬೋದು. ಸೊ ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ನನ್ನ ಪೇಜನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ನಿಮಗೆ ನೆಕ್ಸ್ಟ್ ನಾನು ಮಾಡುವಂಥ ಎಲ್ಲ ವೀಡಿಯೋಸ್ ಕೂಡ ಸಿಗುತ್ತೆ. ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ತಿಳಿಸಿ ನನಗೆ ನಿಮಗೆ ಏನು ಅನ್ನಿಸ್ತು ಅಂತೇಳಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್. ಬನ್ನಿ ನಮ್ಮ ಪೈಲ್ 3 ಈ ಒಂದು ರೋಸ್ ಕ್ವಾರ್ಟ್ಸ್ ಯಾರು ಚೂಸ್ ಮಾಡಿದ್ದಾರೆ ನಮ್ಮ ಆಡಿಯನ್ಸ್ ನೋಡೋಣ. ಪೈಲ್ 3ನವರು ಇವರ ಒಂದು ವ್ಯಕ್ತಿಗೆ ಇವರಿಂದ ಏನು ಬೇಕಾಗಿದೆ, ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂತ ನಾವು ಒಂದ್ಸಲ ನೋಡೋಣ. ಓಕೆ, ನೈಸ್ ಪಾಸಿಟಿವ್ ಎನರ್ಜಿ. ಓಕೆ, ಈ ವ್ಯಕ್ತಿಯ ಕರೆಂಟ್ ಎನರ್ಜಿ ಹೇಗಿದೆ, ಅಥವಾ ಈ ಒಂದು ಕನೆಕ್ಷನ್ನ ಕರೆಂಟ್ ಎನರ್ಜಿ ಹೇಗಿದೆ ಅಂತಂದರೆ, ಆ ಒಂದು ವ್ಯಕ್ತಿ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ, ತುಂಬ ಕಷ್ಟಪಡ್ತಾ ಇದ್ದಾರೆ, ಸ್ಕಿಲ್ಸ್ ಡೆವಲಪ್ ಮಾಡ್ಕೊಳ್ತಾ ಇದ್ದಾರೆ, ಫ್ಯೂಚರ್ನ ಬಿಲ್ಡ್ ಮಾಡೋದಕ್ಕೆ ಈಗಲೇ ತುಂಬ ಎಫರ್ಟ್ ಆಗ್ತಾ ಇದ್ದಾರೆ. ಇದು ಅವರ ಒಂದು ಕರೆಂಟ್ ಎನರ್ಜಿ ಆಗಿತ್ತು. ಓಕೆ, ಅವರ ಹಿಡನ್ ಫೀಲಿಂಗ್ಸ್ ಏನು ಅಂತ ಕೇಳಿದೆ ನಾನು ನಿಮ್ಮ ಬಗ್ಗೆ. ಸೊ ಅವ್ರಿಗೆ ನಿಮ್ಮ ಬಗ್ಗೆ ಜಾಸ್ತಿ ಸೆಳೆತಾ ಇದೆ. ಅವರು ಯಾವ ರೀತಿ ಸೆಳೆತಾ ಅಂತಂದರೆ, ಯು ವಾಂಟೆಡ್ ಟು ಕಮ್ ಟು ಯು, ಅಥವಾ ಶಿ ವಾಂಟೆಡ್ ಟು ಕಮ್ ಟು ಯು. ನಿಮ್ಮನ್ನು ನೋಡೋದಕ್ಕೆ ಅವ್ರು ತುಂಬ ಇಷ್ಟಪಡ್ತಾರೆ, ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ತುಂಬ ಇಷ್ಟಪಡ್ತಾರೆ. ಒಂಥರ ಏನು ಹೇಳ್ತೀವಿ ನಾವು, ವ್ಯಕ್ತಿನ ನೋಡಿದ ತಕ್ಷಣವೇ ಒಂಥರ ಬಟರ್ಫ್ಲೈಸ್ ಮೂವ್ ಆದಂಗೆ ಆಯಿತು, ಹೋಟೆಲೆಲ್ಲ ಚಿಟ್ಟೆ ಓಡಾಡ್ದಂಗೆ ಆಯಿತು ಅಂತ ಹೇಳ್ತೀವಲ್ಲ, ಆ ಥರ ಒಂದು ಅವರು ತುಂಬ ಎಕ್ಸೈಟೆಡ್ ಟು ಸಿ ಯು. ಅವರು ನಿಮ್ಮ ಬಗ್ಗೆ ಒಂದಷ್ಟು ರೊಮ್ಯಾಂಟಿಕ್ ಫೀಲಿಂಗ್ಸ್ ಕೂಡ ಅವರಿಗೆ ಇದೆ, ಇಂಟ್ರೆಸ್ಟ್ ಇದೆ, ಕ್ಲಿಯರ್ ಇಂಟ್ರೆಸ್ಟು. ನಿಮ್ಮ ಹತ್ರ ಬರೋದಕ್ಕೆ ಅವರು ನೆಪಗಳನ್ನ ಹುಡುಕ್ತಾರೆ. ಸೊ ಆ ರೀತಿಯಾದಂಥ ಒಂದು ಎನರ್ಜಿ. ಬಟ್ ಅವರು ಅದನ್ನು ನಿಮಗೆ ಹೇಳ್ಕೊಳ್ಳೋದಿಲ್ಲ. ಸೊ ದಟ್ ಈಸ್ ದ ಹಿಡನ್ ಫೀಲಿಂಗ್ಸ್, ಅಥವಾ ಮುಚ್ಚಿಟ್ಟಿರುವಂಥ ಒಂದು ಎಮೋಷನ್ಸ್ ಅವ್ರದ್ದು. ಓಕೆ, ಹಾಗಾದರೆ ಅವ್ರಿಗೆ ನಿಮ್ಮಿಂದ ಏನು ಬೇಕು ಅಂತ ನಾನು ಕೇಳಿದೆ. ಆ್ಯಕ್ಚುಲಾಗಿ ಅವ್ರಿಗೆ ನಿಮ್ಮಿಂದ ಏನು ಬೇಕು ಅಂತ ಅನ್ನೋದಕ್ಕೆ ಅವ್ರಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ, ಅದು ಪ್ರಾಬ್ಲಮ್ಮು. ಅವ್ರು ತುಂಬ ಕನ್ಫ್ಯೂಸ್ಡ್ ಆಗಿದ್ದಾರೆ ಈ ಒಂದು ಕನೆಕ್ಷನ್ ಬಗ್ಗೆ. ನಿಮ್ಮಿಂದ ಏನು ಬೇಕು, ನಿಮ್ಮನ್ನು ಪಡ್ಕೋಬೇಕಾ, ಬಿಡಬೇಕಾ, ಇದನ್ನು ಕಂಟಿನ್ಯೂ ಮಾಡಬೇಕಾ, ಏನು ಮಾಡಬೇಕು, ನಾನು ಯಾವ ರೀತಿ ಈ ಕನೆಕ್ಷನಲ್ಲಿ ಮುಂದುವರಿಲಿ, ಏನು ಮಾಡಿದ್ರೆ ಇದು ವರ್ಕೌಟ್ ಆಗುತ್ತೆ ನನಗೆ, ಈ ಥರ ಒಂದು ರೀತಿ ಅವ್ರಿಗೆ ಸ್ಟೇಬಲ್ ಇಲ್ಲ ಮೈಂಡ್ಸೆಟ್ಟು. ಸೊ ಹಾಗಾಗಿ ಇದು ಅವರು ಏನು ಬೇಕು ಅಂದರೆ, ಅವ್ರಿಗೆ ನಿಮ್ಮಿಂದ ಏನು ಬೇಕು ಅಂತ ಇನ್ನು ಅವರು ಡಿಸೈಡ್ ಮಾಡಿಲ್ಲ, ಕನ್ಫ್ಯೂಸ್ಡ್ ಆಗಿದ್ದಾರೆ ಸದ್ಯಕ್ಕೆ. ಸೊ ಅದು ಒಂದು ಕನ್ಫ್ಯೂಸ್ಡ್ ಎನರ್ಜಿ ಇದೆ. ನಿಮಗೆ ಕಾರ್ಡ್ಸ್ ಏನು ಅಡ್ವೈಸ್ ಕೊಡ್ತಾ ಇದೆ ಅಂತಂದರೆ, ನೋಡಿ, ಒಂದು ಯಾವುದಾದ್ರೂ ರಿಲೇಷನ್ಶಿಪ್ ಅಂತಂದರೆ ಅದು ಮ್ಯೂಚುವಲ್ ಆಗಿರಬೇಕು, ಒನ್ ಸೈಡ್ ಆಗಿರಬಾರ್ದು. ಸೊ ಇಬ್ಬರು ಎಫರ್ಟ್ ಹಾಕಿ ಅದು ಸಕ್ಸಸ್ ಆಗಬೇಕೇ ಹೊರತು ಒಂದು ವ್ಯಕ್ತಿ ಎಫರ್ಟ್ ಹಾಕಿದ್ರೆ ಅದು ಖಂಡಿತ ಸಕ್ಸಸ್ ಆಗೋದಿಲ್ಲ. ನೋಡಿ, ಅವ್ರು ನಿಮ್ಮ ಎನರ್ಜಿಗೆ ನಿಜವಾಗ್ಲೂ ಮ್ಯಾಚ್ ಆಗ್ತಾರಾ, ನಿಜವಾಗ್ಲೂ ನಿಮ್ಮನ್ನು ಪಡ್ಕೊಳ್ಳೋದಕ್ಕೆ ಅವ್ರು ಎಫರ್ಟ್ ಹಾಕ್ತಾರಾ ಅಂತ. ಐದರ್ ಅದು ನೀವು ಒಂದು ವೇಳೆ ಹುಡುಗ ಆಗಿದ್ದರೆ ನಿಮ್ಮ ಹುಡುಗಿ ಅಂತ ಅಂದ್ಕೊಳ್ಳಿ, ಒಂದು ವೇಳೆ ನಿಮ್ಮ ಹುಡುಗ ಆಗಿದ್ದರೆ ನೀವು ನಿಮ್ಮ ಹುಡುಗಿ ಅಂತ ಅಂದ್ಕೊಳ್ಳಿ. ಎಫರ್ಟ್ ಆ ಕಡೆಯಿಂದನೂ ಅಷ್ಟೇ ಬರಬೇಕು. ಮ್ಯೂಚುವಲ್ ಆಗಿ ನೀವು ಈ ಒಂದು ಕನೆಕ್ಷನ್ನ ಬೆಳೆಸಬೇಕೇ ಹೊರತು. ನೋಡಿ, ಆ ವ್ಯಕ್ತಿಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ. ಸೊ ಕ್ಲಾರಿಟಿ ಸಿಕ್ಕಿ ಇಬ್ಬರು ಮಾತಾಡಿಕೊಂಡು ಮುಂದುವರಿಯೋದು ತುಂಬ ಒಳ್ಳೆಯದು ಅಂತ ಕಾರ್ಡ್ಸು ಹೇಳ್ತಾ ಇರುವಂಥದ್ದು. ಓಕೆ, ಈ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋವಂಥ ವೀಡಿಯೋಸ್ ಕೂಡ ನಿಮಗೆ ಈಸಿಯಾಗಿ ರೀಚ್ ಆಗುತ್ತೆ. ಸೊ ಈ ವಿಡಿಯೋ ನೋಡಾದ್ಮೇಲೆ ನಿಮಗೆ ಏನು ಅನ್ನಿಸ್ತು ರೀಡಿಂಗ್ ಬಗ್ಗೆ ಅಂತೇಳಿ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ ನನಗೆ ತಿಳಿಸಿ. ಸೊ ದಟ್ ನಾನು ಇನ್ನೂ ಚೆನ್ನಾಗಿರೋವಂಥ ವೀಡಿಯೋಸ್ನ ಮಾಡಿ ಅಪ್ಲೋಡ್ ಮಾಡ್ಬೋದು. ಮತ್ತು ಮುಂದಿನ ವೀಡಿಯೋದಲ್ಲಿ ನಾವು ಮತ್ತೆ ಹೊಸ ಟಾಪಿಕ್ನ ಜೊತೆ ಸಿಗೋಣ. ಅಲ್ಲಿ ತನಕ ಟಾಟಾ, ಬಾಯ್ ಬಾಯ್.